ಹಲೋ ಎವ್ರಿವನ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರಾಕ್ಸ್. ಆ್ಯಕ್ಚುಲಿ ನಿನ್ನೆ ನಾವು ಪಾರ್ಟ್ 1 ಲಿಥೋಸ್ಪಿಯರ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಹೌದಾ? ಲಿಥೋಸ್ಪಿಯರ್ ಅಂದ್ರೇನು, ಅರ್ಥ ಇಂಟೀರಿಯರ್ ಒಳಗಡೆ ಏನೇನಿರುತ್ತೆ, ಮತ್ತು ಕ್ರಸ್ಟ್ ಬಗ್ಗೆ ತಿಳ್ಕೊಂಡಿದ್ವಿ, ಮ್ಯಾಂಟಲ್ ಬಗ್ಗೆ ತಿಳ್ಕೊಂಡಿದ್ವಿ, ಮತ್ತು ಕೋರ್ ಬಗ್ಗೆ ತಿಳ್ಕೊಂಡಿದ್ವಿ. ಫ್ರಮ್ ದ ಸರ್ಫೇಸ್ ಆಫ್ ಅರ್ತ್ ಕ್ರಸ್ಟಲ್ಲಿ ಎಷ್ಟು ಡೆಪ್ತ್ ಇರುತ್ತೆ, 69 ಕಿಲೋಮೀಟರ್. ಆ್ಯಂಡ್ ಮ್ಯಾಂಟಲಲ್ಲಿ ಎಷ್ಟಿರುತ್ತೆ, 2900 ಕಿಲೋಮೀಟರ್ ಒಳಗಡೆ ಇನ್ನೂ ಡೆಪ್ತ್ ಇರುತ್ತೆ. ಆ್ಯಂಡ್ ಲಾಸ್ಟ್ ಕೋರ್ ಬಂದಾಗ ಕೋರಲ್ಲಿ 6231 ಡೀಪ್ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇವತ್ತು ನಾವು ಟಾಪಿಕ್ ಡಿಸ್ಕಸ್ ಮಾಡೋದು ಇಲ್ಲಿ ರಾಕ್ಸ್ ಬಗ್ಗೆ. ಇನ್ಆರ್ಗಾನಿಕ್ ಸಬ್ಸ್ಟೆನ್ಸ್. ರಾಕ್ಸ್ ಆರ್ ದ ಇನ್ಆರ್ಗಾನಿಕ್ ಸಬ್ಸ್ಟೆನ್ಸ್. ಇನ್ಆರ್ಗಾನಿಕ್ ಸಬ್ಸ್ಟೆನ್ಸ್ ಅಂದ ತಕ್ಷಣ ಸಾಲ್ಟ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು. ಇಟ್ಸ್ ಅ ಲ್ಯಾಕ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಅದಕ್ಕೆ ಕಾರ್ಬನ್ ಮತ್ತು ಹೈಡ್ರೋಜನ್ ಜಾಸ್ತಿ ಇರಲ್ಲ ಅಂಥ ಮೆಟೀರಿಯಲ್ಸ್ನ ನಾವು ಇನ್ಆರ್ಗಾನಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ಹೌದಾ? ಫೌಂಡ್ ಇನ್ ದ ಅರ್ತ್ ಕ್ರಸ್ಟ್ ಆರ್ ಕ್ರಸ್ಟ್ ಆಫ್ ಅರ್ತ್. ಎಲ್ಲಿ ಸಿಗುತ್ತೆ ನಮಗೆ ರಾಕ್ಸ್? ಅರ್ತ್ ಕ್ರಸ್ಟ್. ದೇ ಆರ್ ಅಗ್ರಿಗೇಟ್ಸ್ ಆಫ್ ಮಿನರಲ್ಸ್. ಅಗ್ರಿಗೇಟ್ಸ್ ಅಂದ ತಕ್ಷಣ ಕಲೆಕ್ಷನ್ ಆಫ್ ಮಿನರಲ್ಸ್, ಬಹಳಷ್ಟು ಮಿನರಲ್ಸ್ ಜೊತೆ ಕೂಡಿರುತ್ತೆ. ಯಾವುದು? ರಾಕ್ಸ್. ರಾಕ್ಸ್ ಅಲ್ಲಿ ಟೈಪ್ಸ್ನ ನೋಡ್ತೀವಿ. ಯಾವ್ಯಾವ್ದದು? ಇಗ್ನಿಷಿಯಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್, ಮೆಟಾಮಾರ್ಫಿಕ್ ರಾಕ್ಸ್. ಯಾವ್ದಾದ್ರು ನೋಡ್ತೀವಿ? igneous rocks, sedimentary rocks, metamorphic rocks. These three types are the rocks. Rocks has three types. Those are igneous, sedimentary, metamorphic. ಹೌದಾ? ನೆಕ್ಸ್ಟ್ ಫಸ್ಟ್ igneous rocks ಬಗ್ಗೆ ತಿಳ್ಕೊಳ್ಳೋಣ. igneous rocks. igneous ಅಂತಾರೆ ಫೈರ್. igneous ಅಂದ್ರೆ ಏನು? ಫೈರ್. ಈ igneous ಅನ್ನೋ ವರ್ಡನ್ನು ನಾವು ಲ್ಯಾಟಿನ್ ವರ್ಡ್ ಇಂದ ತಗೊಂಡಿದ್ವಿ. ಅಲ್ಲಿ ಇಗ್ನಿಸ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಜನರಲ್ ಆಗಿ ನಾವು ಕನ್ನಡದಲ್ಲಾದರೂ ಸಹ ಕನ್ನಡದಲ್ಲಿ ಬೆಂಕಿ ಅಂತ ಹೇಳ್ತೀವಿ. ಬೆಂಕಿ, ಪವರ್ ಇರಲೇಬೇಕಲ್ವಾ? ಇಲ್ಲಿ ಫೈರ್, ಆಕ್ಚುಲಿ ಇಗ್ನಿಯಸ್ ಅಂದ್ರೆ ಫೈರೇ. ಸಂಸ್ಕೃತದಲ್ಲಿ ನಾವು ಅಗ್ನಿ ಅಂತ ಹೇಳಿ ಕರಿತೀವಿ. ದೀಸ್ ರಾಕ್ಸ್ ಆರ್ ಫಾರ್ಮ್ಡ್ ಬೈ ದ ಕೂಲಿಂಗ್ ಆಫ್ ಮಾಲ್ಟನ್ ಮ್ಯಾಟರ್ ಆಫ್ ದ ಅರ್ತ್. ಹೆಂಗ್ ಸಿಗುತ್ತೆ ನಮಗೆ ರಾಕ್ಸ್? ಇದು ಕೂಲಿಂಗ್ ಆಫ್ ದ ಮಾಲ್ಟನ್ ಮ್ಯಾಟರ್. ಈಗ ತೇವಾಂಶದಿಂದ, ಆಕ್ಚುಲಿ ಬೈ ವೆಟ್ ಫಾರ್ಮೇಶನ್. ಜನರಲಿ ಯು ವಿಲ್ ಸಿ ಇನ್ sand, somebody, if they bought sand, one tractor of sand, in that you are going to see some rock shaped sand. How which formed due to the high temperature under the soil, they have created which one? Rocks, which are molten state. See, they are only saying here molten matter ಇರುತ್ತೆ, ಅದನ್ನ ಕೂಲಿಂಗ್ ಮಾಡ್ಕೊಂತ ಏನಾಗುತ್ತೆ? ರಾಕ್ಸ್ ಆಗಿ ಫಾರ್ಮ್ ಆಗುತ್ತೆ, ರೈಟ್? ಜನರಲಿ ಇಗ್ನಿಯಸ್ ರಾಕ್ಸ್ನ ನಾವು ಏನಂತ ಹೇಳ್ತೀವಿ? ಪ್ರೈಮರಿ ರಾಕ್ಸ್ ಅಂತ ಹೇಳ್ತೀವಿ. ಇಗ್ನಿಯಸ್ ರಾಕ್ಸ್ ಅಲ್ಲಿ 2 ಟೈಪ್ಸ್ ಇದೆ. ರಾಕ್ಸ್, ಒನ್ ಇಸ್ ಇಂಟ್ರಸಿವ್ ಇಗ್ನಿಯಸ್ ರಾಕ್ಸ್, ಎಕ್ಸ್ಟ್ರಸಿವ್ igneous rocks. In intrusive igneous rocks, name only indicates intrusive, which means interior of the earth. Inside the earth, molten materials like magma, half of wet materials will be cooled down and solidifies inside the earth surface, then which will become as a granite diorite. These are the examples of intrusive igneous rocks. ಹೆಂಗೆ? ಇನ್ಸೈಡ್ ದ ಅರ್ತ್ ಸರ್ಫೇಸ್, ಅರ್ತ್ ಒಳಗಡೆನೆ ಈ ಮಾಲ್ಟನ್ ಮೆಟೀರಿಯಲ್ಸ್ ಎಲ್ಲ ಏನಾಗುತ್ತೆ? ಕೂಲ್ ಡೌನ್ ಆಗಿಬಿಡುತ್ತೆ. ಅಂಡ್ ನೆಕ್ಸ್ಟ್ ಎಕ್ಸ್ಟ್ರಸಿವ್ igneous rocks. ಎಕ್ಸ್ಟ್ರಸಿವ್ igneous rocks ಅಲ್ಲಿ ಮಾಲ್ಟನ್ ಮೆಟೀರಿಯಲ್ಸ್, magma which can be partially wet materials, right, solidifies above the surface of earth. ಮೇಲೆ ಬಂದ್ಬಿಡುತ್ತೆ. ಮೇಲೆ ಬಂದ ತಕ್ಷಣ ಕೂಲ್ ಡೌನ್ ಆಗುತ್ತೆ. ಲೈಕ್ ಲಾವಾ ಲೀವ್ಸ್ more temperature and which becomes a glassy layer of rocks, glassy layer or grind layer, right? ಲಾವಾ ಹೊರಗೆ ಬಂದ ತಕ್ಷಣ ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಯು ಕಾಂಟ್ ಬಿ ಇನ್ ಫ್ರಂಟ್ ಆಫ್ ಇಟ್, ರೈಟ್? ಸೊ ಇಟ್ ಕೂಲ್ ಡೌನ್ಸ್ ಅಂಡ್ ಬಿಕಮ್ ಆಸ್ ಅ ಗ್ಲಾಸಿ ಆರ್ ಗ್ರೈಂಡ್ ಲೇಯರ್, ರೈಟ್? ಎಕ್ಸಾಂಪಲ್ಸ್ ಬಂದು ಬಸಾಲ್ಟ್ ಅಂಡ್ ಆಂಡಸೈಟ್, ರೈಟ್? ಟೈಪ್ಸ್ ಆಫ್ ರಾಕ್ಸ್ ಅಲ್ಲಿ ಇಗ್ನಿಯಸ್ ರಾಕ್ಸ್ ಬಗ್ಗೆ ನೋಡಿದ್ದೀವಿ, ಹೌದಾ? ಈಗ ಸೆಡಿಮೆಂಟರಿ ರಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೆಡಿಮೆಂಟರಿ ರಾಕ್ಸ್ ಆಕ್ಚುಲಿ ಬಿಫೋರ್
ಗೋಯಿಂಗ್ ಟು ದ್ಯಾಟ್, ಲೆಟ್ಸ್ ಗೆಟ್ ಇನ್ ಟು ದ ಮೀನಿಂಗ್. ಸೆಡಿಮೆಂಟಿಯಂ ಅಂದರೆ ಇದು ಲ್ಯಾಟಿನ್ ವರ್ಡ್. ಇದು ಯಾವ ಪದ? ಇದು ಲ್ಯಾಟಿನ್ ವರ್ಡ್. ಸೆಡಿಮೆಂಟಿಯಂ ಅಂತಂದ್ರೆ ಸೆಟಲಿಂಗ್ ಡೌನ್. ರಾಕ್ಸ್ ಆರ್ ಫಾರ್ಮ್ಡ್ ಬೈ ದ ಏಜೆನ್ಸಿ ಆಫ್ ವಾಟರ್, ವಿಂಡ್ ಅಂಡ್ ಸಿ. ಏಜೆನ್ಸಿ ತಕ್ಷಣ ಬೇರೆ ಏಜೆನ್ಸಿ ಏನೂ ಅಲ್ಲ, ಫೈನಾನ್ಸ್ ಅಂಡ್ ಆಲ್ ದೋಸ್, ನಾಟ್ ಆಲ್ ದೋಸ್. ಹಿಯರ್ ಏಜೆನ್ಸಿ ಮೀನ್ಸ್ ವಿಚ್ ಆರ್ ಹೆಲ್ಪ್ ಟು ಸಪರೇಟ್ ಅಂಡ್ ಟು ಟ್ರಾನ್ಸ್ಪೋರ್ಟ್ ದ igneous ರಾಕ್ಸ್. ಈ igneous ರಾಕ್ಸ್ ಇದೆ ಅಲ್ವಾ, ಇದನ್ನ ಸಪರೇಟ್ ಮಾಡುತ್ತೆ ಮತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಗೊಂಡೋಗುತ್ತೆ. ರೈಟ್? ವಿಚ್ ಒನ್? ದೀಸ್ ಏಜೆನ್ಸಿ. ರೈಟ್? ಬ್ರೋಕನ್ ಫ್ರಾಗ್ಮೆಂಟ್ಸ್ ತಗೊಂಡೋದ್ಮೇಲೆ ಬ್ರೋಕ್ ಆಗುತ್ತಲ್ವಾ, ದೋಸ್ ಬ್ರೋಕನ್ ಫ್ರಾಗ್ಮೆಂಟ್ಸ್ ಅಂಡ್ ಡೆಪಾಸಿಟ್ ಅಟ್ ಎ ಪರ್ಟಿಕ್ಯುಲರ್ ಪ್ಲೇಸಸ್. Those will get these water and wind and ice. These agency, what they will take? Igneous rocks. These igneous rocks will settle down and erode at a particular place, which will get at a particular place. particular place ಹೋಗಿ ಸೇರುತ್ತೆ ಅಲ್ವಾ. ನೆಕ್ಸ್ಟ್, ಈ ಡೆಪಾಸಿಟ್ ಆಗಿರ್ತಕ್ಕಂಥ igneous ರಾಕ್ಸ್ನ ನಾವೇನಂತ ಕರಿತೀವಿ? ಆಕ್ಚುಲಿ ದಟ್ ಲೇಯರ್ ಇಸ್ ದೇರ್ ನೋ ಸ್ಟ್ರಾಟಾ ಅಂತ ಹೇಳಿ ಕರಿತೀವಿ. Deposit this one particular place is there, no, that place we will call it as strata and takshana layer. This layer, sedimentary rocks, is also known as stratified rocks, layered rocks antanu helbodu. How? Stratified rocks are layered rocks. See, disintegration of igneous rocks, these are disintegration of igneous rocks. ಯಾಕೆ? ಲೇಯರ್ ಆಗಿ ಫಾರ್ಮ್ ಆಗಿದೆ ಅಲ್ವಾ, ಅದಕ್ಕೆ ನಾವು ಡಿಸ್ಇಂಟಿಗ್ರೇಷನ್ ಆಫ್ igneous rocks ಅಂತ ಹೇಳ್ತೀವಿ. ಸೆಕೆಂಡರಿ ರಾಕ್ಸ್, ದೀಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್ ನಾವೇನಂತ ಹೇಳ್ತೀವಿ? ಸೆಕೆಂಡರಿ ರಾಕ್ಸ್. ಪ್ರೈಮರಿ ರಾಕ್ಸ್ ನಾವು ಯಾವುದನ್ನು ಕರಿತಿದ್ವಿ? igneous rocks. ಪ್ರೈಮರಿ ರಾಕ್ಸ್ ಆರ್ igneous rocks, ಸೆಕೆಂಡರಿ ರಾಕ್ಸ್ ಸೆಡಿಮೆಂಟರಿ ರಾಕ್ಸ್. ಸಿ, ಇವನ್ನ ನಾವು ಮತ್ತೆ ಇನ್ನೊಂದು ರೀತಿಯಲ್ಲಿ ಕರಿತೀವಿ. ಹೌ? aqueous rocks ಅಂತಾನು ಕರಿತೀವಿ. ಅಂಡ್ ಒನ್ ಮೋರ್, these sedimentary rocks are formed like aqueous inside the water. ವಾಟರ್ ಒಳಗಡೆನೆ ಫಾರ್ಮ್ ಆಗುತ್ತೆ. ಯಾವುದು? ಸೆಡಿಮೆಂಟರಿ ರಾಕ್ಸ್. ನೆಕ್ಸ್ಟ್, ಸೆಡಿಮೆಂಟರಿ ರಾಕ್ಸ್ ಟೈಪ್ಸ್ ನೋಡೋಣ. ಹೌದಾ? ಮೆಕ್ಯಾನಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್, chemically formed sedimentary rocks, organically formed sedimentary rocks. ಫಸ್ಟ್ ನಾವು ಮೆಕ್ಯಾನಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಬಂದು ಮೆಕ್ಯಾನಿಕಲಿ ಫಾರ್ಮ್ಡ್. ರೈಟ್? ಮೆಕ್ಯಾನಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್. ಇದನ್ನ ಯಾವ ರೀತಿ ಹೇಳ್ತೀವಿ ಅಂದರೆ, ಆಕ್ಚುಲಿ ರಾಕ್ಸ್ ಬಿಲ್ಟ್ ಅಪ್ ಬೈ ಫ್ರಾಗ್ಮೆಂಟ್ಸ್ ಆಫ್ ಪ್ರೀ ಎಕ್ಸಿಸ್ಟಿಂಗ್ ರಾಕ್ಸ್. ಈಗ ರಾಕ್ಸ್ ಆಗೋಕ್ಕಿಂತ ಮುಂಚೆನೆ ಸ್ಮಾಲ್ ಪೀಸಸ್ ಆಫ್ ರಾಕ್ಸ್ ಇಂದ ತಯಾರಾಗ್ಬಿಡುತ್ತೆ. ಲೈಕ್ ವಿಚ್ ಹ್ಯಾವ್ ಬೀನ್ ಪ್ರೊಡ್ಯೂಸ್ಡ್ ಬೈ ವೆದರಿಂಗ್ ಅಂಡ್ ಎರೋಷನ್. ವೆದರಿಂಗ್ ಮುಖಾಂತರ ಅಥವಾ ಗಾಳಿ ಮುಖಾಂತರ, ವಾಟರ್ ಮುಖಾಂತರ ಬಂದ್ಬಿಟ್ಟು ಸೇರಿ ನೆಕ್ಸ್ಟ್ ವಿಚ್ ವಿಲ್ ಬಿಲ್ಡ್ ಅಪ್ ಆಸ್ ಅ ರಾಕ್. ರೈಟ್? ವಿಚ್ ಬಿಲ್ಟ್ ಅಪ್ ಆಸ್ ರಾಕ್. ಎಕ್ಸಾಂಪಲ್, ಸ್ಯಾಂಡ್ಸ್ಟೋನ್ ಅಂಡ್ ಶೇಲ್. ಸ್ಯಾಂಡ್ಸ್ಟೋನ್ ಹೇಳಿರ್ತಾರೆ. ರೈಟ್? ಅಂಡ್ ನೆಕ್ಸ್ಟ್, ಕೆಮಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್ ಹೆಂಗಾಗುತ್ತೆ? ಲೈಕ್ ಎವಾಪರೇಷನ್ ಆಫ್ ವಾಟರ್. ಜಸ್ಟ್ ಸಾಲ್ಟ್ ಅಂಡ್ ವಾಟರ್ ತಗೊಳ್ಳಿ, ಹೀಟ್ ಮಾಡ್ರಿ ವಾಟರ್ನ. ಆಫ್ಟರ್ ಆಲ್ evaporation of water, you will get salt, right? As like that, inside the soil, salt contained water will be there. Those water, after evaporation, salt will be remain inside the soil, no? Those soil will create as salt stone. See, rock salt and gypsum. Example, evaporation of salt containing salt in solution. Right? Next, organically formed sedimentary rocks. ಈ ಆರ್ಗ್ಯಾನಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್ ಅಂದ ತಕ್ಷಣ ಈಗ ನಾವೇ ಆಗಿರ್ಬೋದು, ಇಫ್ ವಿ ಆರ್ ದೇರ್ ಇನ್ ವಾಟರ್ ಲೈಕ್ ಅಕ್ವಸ್ ಆರ್ ಇನ್ ಸಿ ಆರ್ ಓಷನ್, ಎಲ್ಲಾದರೂ ಇರ್ಬೋದು.
after a death of a organism like plants, like shells, all those will get settled down at the bottom. Yes or no? After settling down, soil will create on them. After that, those will convert into limestone and coal. Limestone and coal with high temperature and with higher pressure. ಎಲ್ಲ ಪ್ಲಾಂಟ್ಸು ಎಲ್ಲ ಆರ್ಗಾನಿಸಮ್ನು ಡೀಪ್ ಲೇಯರಲ್ಲಿ ಹೋದಾಗ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಹೈ ಟೆಂಪರೇಚರಿಂದ those will get converted into limestone and coal. These are the types of sedimentary rocks. ಲಾಸ್ಟ್ ಟೈಪ್ ಇದೆ. ಫಸ್ಟ್ ನಾವು ಯಾವುದು ನೋಡಿದ್ವಿ? igneous rocks, right? And later we have seen sedimentary rocks and its types. Now last one rock is there, that one is metamorphic rocks. Which one it is? Metamorphic rocks. Metamorphic rocks. Metamorphic rocks are those which are formed by the process of metamorphism or alteration of pre-existing rocks. Actually, ಈ ಮೆಟಾಮಾರ್ಫಿಕ್ ರಾಕ್ಸ್ನ ಆಲ್ಟರ್ ಮಾಡ್ತಾರೆ ಅಷ್ಟೇ. ಕೆಮಿಕಲಿ ಆರ್ ಬೋತ್ ಇನ್ಫ್ಲೂಯೆನ್ಸ್ ಆಫ್ ಹೀಟ್ ಆ್ಯಂಡ್ ಪ್ರೆಷರ್, ದೇ ವಿಲ್ ಚೇಂಜ್ ದ ಶೇಪ್ ಆ್ಯಂಡ್ ದ ಕ್ವಾಲಿಟಿ ಆ್ಯಂಡ್ ಇನ್ ಟು ದ ಅನದರ್ ಲೆವೆಲ್. ಲೈಕ್ ಲೈಮ್ಸ್ಟೋನ್ನ ಮಾರ್ಬಲ್ ಆಗಿ ಮಾಡಿಬಿಡ್ತಾರೆ, ಹೌದಾ? ಕೋಲ್ನ ಗ್ರಾಫೈಟಾಗಿ ಮಾಡಿಬಿಡ್ತಾರೆ, ಗ್ರಾಫೈಟ್ನ ಡೈಮಂಡ್ ಆಗಿ ಮಾಡಿಬಿಡ್ತಾರೆ. ದೇ ವಿಲ್ ಆಲ್ಟರ್ ದ ಥಿಂಗ್ಸ್, ಬದಲಾಯಿಸ್ತಾರೆ ಅಷ್ಟೇ. ಮೆಟಾಮಾರ್ಫಿಕ್ ರಾಕ್ಸ್ ಆರ್ ದೋಸ್ ವಿಚ್ ಆರ್ ಫಾರ್ಮ್ಡ್ ಬೈ ದ ಪ್ರೊಸೆಸ್ ಆಫ್ ಮೆಟಾಮಾರ್ಫಿಸಮ್. ಮೆಟಾಮಾರ್ಫಿಸಮ್ ಮೀನ್ಸ್ ಚೇಂಜ್ ಆಫ್ ಫಾರ್ಮ್ ವಿಚ್ ಮೇ ಬಿ ಫಿಸಿಕಲಿ ಆರ್ ಕೆಮಿಕಲಿ. ಯಾವುದಾಗಿರ್ಬೋದು, ಫಿಸಿಕಲಿ ಆರ್ ಕೆಮಿಕಲಿ ಆರ್ ಬೋತ್ ಇನ್ಫ್ಲೂಯೆನ್ಸ್, both by the influence of heat and pressure. Example, granite to gneiss, basalt to schist, limestone to marble, sandstone to quartzite, coal to graphite, graphite to diamond. Metamorphic rocks are the hardest rocks on the earth. These rocks supply precious stones. Precious ಅಂದರೆ ವ್ಯಾಲ್ಯೂಬಲ್ ಸ್ಟೋನ್ಸ್ನ ಕೊಡುತ್ತೆ. ಅದ್ಯಾವುದು? ಶಫೈರ್, ರೂಬಿ and emerald and diamonds. ಸೊ ಇಂಟ್ರೆಸ್ಟಿಂಗ್ ಅಲ್ವಾ? ಡೈಮಂಡ್ಸ್ ಯಾವ ರೀತಿ ತಯಾರಾಗುತ್ತೆ ಅಂತೇಳಿ ನಿಮಗೆ ಕ್ಯೂರಿಯಾಸಿಟಿ ಇತ್ತು. ಆ್ಯಕ್ಚುಲಿ ಬೈ ವಿತ್ ದ ಹೆಲ್ಪ್ ಆಫ್ ಗ್ರಾಫೈಟ್ ಓನ್ಲಿ ದೇ ವಿಲ್ ಕನ್ವರ್ಟ್ ಇನ್ ಟು ಡೈಮಂಡ್. ನೆಕ್ಸ್ಟ್ ಆ್ಯಕ್ಚುಲಿ ವಿ ಹ್ಯಾವ್ ಟು ಮೇಕ್ ದಿಸ್. ಸೈಕಲ್ ಆಫ್ ರಾಕ್. ಈ ಸೈಕಲ್ ಆಫ್ ರಾಕ್ ನೋಡ್ರಿ ಹೆಂಗಿದೆ. ಫಸ್ಟ್ ಮ್ಯಾಗ್ಮಾ ಅಂತಂದರೆ ಹಾಫ್ ಆಫ್ material which has wet, like partially wet, from wet material to cooling and crystallizing. ಕೂಲ್ ಆಗಿಬಿಡುತ್ತೆ ಮತ್ತು ಕ್ರಿಸ್ಟಲ್ ಆಗಿಬಿಡುತ್ತೆ. ಕೂಲ್ ಆಗಿಬಿಟ್ಟು ಕ್ರಿಸ್ಟಲ್, ರೈಟ್? ನೆಕ್ಸ್ಟ್ ನೋಡಿ, ಇಲ್ಲಿ ಕೂಲಾಗಿ ಕ್ರಿಸ್ಟಲ್ ಆದ ತಕ್ಷಣ ಅದು ಇಗ್ನಿಯಸ್ ರಾಕ್ ಆಗಿಬಿಡುತ್ತೆ. ಈ ಇಗ್ನಿಯಸ್ ರಾಕ್ ಹೀಟ್ ಮಾಡಿ ಅದಕ್ಕೆ ಹೈ ಪ್ರೆಷರ್ ಕೊಟ್ಟರೆ ಮೆಟಾಮಾರ್ಫಿಕ್ ಆಗುತ್ತೆ, ಲೈಕ್ ದಿಸ್. As per the definition, this limestone or granite or limestone, these if you make heat and given high pressure means high pressure and high temperature, which will become as a metamorphic. Which one? Igneous rock. ಇದೇ igneous rockನ ಎರೋಡ್ ಮಾಡಿಬಿಟ್ಟು ಡೆಪಾಸಿಟ್ ಮಾಡಿದ್ರೆ ಅಂದರೆ which can be transport through the water or wind or ice, ವಿಚ್ ವಿಲ್ ಬಿಕಮ್ ಆಸ್ ಸೆಡಿಮೆಂಟರಿ ರಾಕ್ಸ್ ಅಂತ ಕಂಡುಹಿಡಿತೀವಿ. ಆ್ಯಕ್ಚುಲಿ ಆ ಥರ ಫಾರ್ಮ್ ಆಗಿಬಿಡುತ್ತೆ, ರೈಟ್? ನೆಕ್ಸ್ಟ್ ಇದೇ ಕಂಪ್ಯಾಕ್ಷನ್ ಆ್ಯಂಡ್ ಸಿಮೆಂಟೇಷನ್ ವಿಚ್ ವಿಲ್ ಬಿ, ನಾನು ಹೇಳಿದ್ನಲ್ವ, ಸೆಡಿಮೆಂಟರಿ ರಾಕ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಆಗಿಬಿಟ್ಟು ಸೆಡಿಮೆಂಟ್ ಆಗಿ ಸೆಡಿಮೆಂಟರಿ ರಾಕ್. ಈ ಸೆಡಿಮೆಂಟರಿ ರಾಕ್ನ ಮತ್ತೆ ನಾವು ಹೀಟ್ ಆ್ಯಂಡ್ ಪ್ರೆಷರ್ ಕೊಟ್ಟರೆ, ಜಾಸ್ತಿ ಹೈ ಟೆಂಪರೇಚರ್ ಹೈ ಪ್ರೆಷರ್ ಕೊಟ್ಟರೆ ಮೆಟಾಮಾರ್ಫಿಕ್ ಆಗಿಬಿಡುತ್ತೆ, ಲೈಕ್ ಡೆಡ್ ಲಿವಿಂಗ್ ಆರ್ಗಾನಿಸಮ್ಸ್, ರೈಟ್? ಮತ್ತು ಮೆಟಾಮಾರ್ಫಿಕ್ ರಾಕ್ನ ನಾವು ಮೆಲ್ಟ್ ಮಾಡಿದರೆ ಮ್ಯಾಗ್ಮಾ ಆಗಿಬಿಡುತ್ತೆ. ಮ್ಯಾಗ್ಮಾ ಅಂತಂದರೆ ಪಾರ್ಷಲಿ ವೆಟ್ ಮೆಟೀರಿಯಲ್, ತೇವಾಂಶ, ಸ್ವಲ್ಪ ತೇವಾಂಶ ಇರತಕ್ಕಂಥ ಮೆಟೀರಿಯಲ್ಸ್. ಮತ್ತು ಮೆಟಾಮಾರ್ಫಿಕ್ಕಿಂದ ಸೆಡಿಮೆಂಟ್ ಮಾಡ್ಬೋದು, ಎರೋಷನ್ ಆ್ಯಂಡ್ ಡೆಪಾಸಿಟಿಂದ. ನೋಡಿ, ಈ ಸೈಕಲ್ ಒಂದು ಸೈಕಲ್ ಆಫ್ ರಾಕ್, ಇಟ್ ಈಸ್ ಇಂಪಾರ್ಟೆಂಟ್, ಹೌದಲ್ವಾ? ಯು ಹ್ಯಾವ್ ಟು ನೋ ದಿಸ್. ನೆಕ್ಸ್ಟ್ ಬಂದು ಫೋರ್ಸಸ್ ಆಫ್ ಅರ್ತ್ ಕ್ರಸ್ಟ್. ಇದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ.